ಮುತ್ಗಾ ಗ್ರಾಮದ ಗ್ರಾಮ ದೇವತೆ ಶ್ರೀ ಬಾವಕೇಶ್ವರಿ ದೇವಿ ಜಾತ್ರೆಗೆ ಸಕಲ ಸಿದ್ಧತೆಗಳು ಅಂತಿಮ ಹಂತ ತಲುಪಿದ್ದು, ಜಾತ್ರೆಯ ಅಂಗವಾಗಿ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ನೀಡಲಾಗಿದೆ. ಜಾತ್ರೆಗೂ ಮುನ್ನವೇ ಸಂಪ್ರದಾಯದಂತೆ ಪಂಚಕೋಷ್ಠಿಯ ವಿವಿಧ ದೇವತೆಗಳಿಗೆ ತೆಂಗಿನಕಾಯಿ ಅರ್ಪಿಸಿ ವಾರಗಳ ಸಮಾಪ್ತಿ ಮಾಡಲಾಯಿತು. ಈ ವರ್ಷ ಆಗಸ್ಟ್ 7 ಮತ್ತು 8ರಂದು ಶ್ರೀ ಬಾವಕೇಶ್ವರಿ ದೇವಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದ್ದು, ಭಕ್ತರಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ದೇವಾಲಯದಲ್ಲಿ ವಿಶೇಷ ಪೂಜೆ, ಮಹಾಪ್ರಸಾದ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಪ್ರದಾಯಿಕ ಆಚರಣೆಗಳನ್ನು ಆಯೋಜಿಸಲಾಗಿದೆ. ಜಾತ್ರೆಯ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆ, ವಿದ್ಯುತ್ ಅಲಂಕಾರ, ಭಕ್ತರಿಗೆ ಅಗತ್ಯ ಸೌಲಭ್ಯಗಳು ಹಾಗೂ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. 2 ದಿನಗಳ ಈ ಜಾತ್ರೆಗೆ ಬೆಳಗಾವಿ ಸೇರಿದಂತೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುವ निरीक्षे ಇದೆ. पूर्व भागातील पावणारी अशी देवी श्री भावकेश्वरी देवी यात्रा 2026 आज येथे आम्ही मुतगे गाव संपूर्ण गेले 20-25 दिवस या देवीचे वार पाळलो आणि वाराची सांगता आज झालेली आहे. 5वा वार आज वाराची सांगता झालेली आहे आणि आज संपूर्ण गावातील देवदेवतांच्या पूजा करून आज आम्ही इथे भावकेश्वरी मंदिर मध्ये या देवीचा आज 5वा वार संपूर्ण कंप्लीट झालेला आहे आणि ही भावकेश्वरीची यात्रा या पूर्व भागामध्ये संपूर्ण भाविक कधी या तारखेकडे लक्ष दिलेले असते आणि ही यात्रा या वर्षी 2026 ची 7 व 8 ऑगस्ट रोजी संपन्न होणार आहे आणि या यात्रेसाठी आमच्या गावातील गाव सुधारणा मंडळ, देवस्थान कमिटी, ग्रामपंचायत तसेच युवक मंडळे व ग्रामस्थ हे संपूर्ण हिरिरीने भाग घेऊन ही यात्रा संपन्न करतात. या यात्रेसाठी आमच्या माऱ्याळ पोलीस स्टेशनसाठी सीपीआय व पीएसआय व त्यांचे सहकारी यात्रेचा संपूर्ण बंदोबस्त केलेला असतोय. तसेच आमचे गाव सुधारणा मंडळ, ग्रामपंचायत व देवस्थान कमिटी मिळून ग्रामस्थ श्री मराठी शाळेचं पटांगण तसेच हायस्कूलच्या पटांगण मध्ये पार्किंगची व्यवस्था करायची आहे. तरी गावातील सर्व 4 चाकी वाहनं 7 व 8, 9 तारीख असे 3 दिवस गावच्या बाहेर लावण्याची कृपा करावी आणि याला सहकार्य करावं. तसेच ही यात्रा व्यवस्थित पार पाडावी हीच आमची आई भावकेश्वरीकडे प्रार्थना. एवढं सांगून माझे 2 शब्द संपवतो. ಶ್ರೀ ಬಾವಕೇಶ್ವರಿ ದೇವಿ ಜಾತ್ರೆಯು ಮುತ್ಗಾ ಗ್ರಾಮದ ಐತಿಹಾಸಿಕ ಹಾಗೂ ಸಾಂಪ್ರದಾಯಿಕ ಜಾತ್ರೆಯಾಗಿದ್ದು, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಜಾತ್ರೆಗೆ ಮುನ್ನ ಪಂಚಕೋಶಿಯ ದೇವಿಗಳಿಗೆ ತೆಂಗಿನಕಾಯಿ ಅರ್ಪಿಸಿ ವಾರಗಳ ಸಮಾಪ್ತಿ ಮಾಡುವ ಸಂಪ್ರದಾಯವನ್ನ ಗ್ರಾಮಸ್ಥರು ಎಂದಿಗೂ ಅಚ್ಚುಕಟ್ಟಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಕೃಷ್ಣ ಪಾಟೀಲ್, ಕೆಎಂಎಂ ಕನ್ನಡ ನ್ಯೂಸ್, ಮುತ್ಗಾ. ಅರೆ, ಬಿಎಸ್ಸಿಯಲ್ಲಿ ಇಷ್ಟೊಂದು ಜನ ಯಾಕೆ? ಇದು ಟ್ರೇಲರ್ ಮಾತ್ರ. ಅಸ್ಲಿ ಸೇಲ್ ಈಗ ಶುರು. ಜುಲೈ 26ರಿಂದ ಬಿಎಸ್ಸಿ ಡಬಲ್ ಡೀಲ್ ಡಬಲ್ ಖುಷಿ. ಸ್ಯಾರೀಸ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಎಷ್ಟು ಹೊಸ ಕಲೆಕ್ಷನ್. ಪ್ರತಿ ಕಲೆಕ್ಷನ್ ಸೂಪರ್. ನೀವು ಬನ್ನಿ, ಶಾಪಿಂಗ್ ಮಜಾ ಅನುಭವಿಸಿ. ಬಿಎಸ್ಸಿ ಡಬಲ್ ಡೀಲ್ ಡಬಲ್ ಖುಷಿ. ಅದಕ್ಕೆ ಬಿಎಸ್ಸಿಯ ಅತಿ ದೊಡ್ಡ ಸೇಲ್. ಬಿಎಸ್ಸಿ ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.